ರಾಜ್ಯಾದ್ಯಂತ ಇವತ್ತು 45 ಸಿನಿಮಾ ಅಬ್ಬರಿಸ್ತಾ ಇದೆ. ಸೊ ನೋಡ್ಬೋದು ಒಂದೇ ತೆರೆಯಲ್ಲಿ ತ್ರಿಮೂರ್ತಿಗಳು ರಣಾರ್ಭಟ. ಸೊ ಶಿವಣ್ಣ ಒಂದು ಕಡೆ ಕದರ್ ಇದ್ರೆ ರಾಜ್ಬಿ ಶೆಟ್ಟಿ ಅವ್ರದ್ದೊಂದು ಕದರು, ಮತ್ತೊಂದು ಕಡೆ ಉಪೇಂದ್ರ ಅವ್ರದ್ದು ವೈರಲ್ಲು ರಿವಿಲ್ ಲುಕ್ಕು. ಸೊ ಅದ್ರ ಜೊತೆಗೆ ಖಡಕ್ ಡೈಲಾಗು, ಮಾಸ್ ಲುಕ್ಕು. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಜೂನಿಯರ್ ರಾಜ್ಬಿ ಶೆಟ್ಟಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೋಡಿದ್ರೆ ಥಿಯೇಟರ್ ರಾಜ್ಬಿ ಶೆಟ್ಟಿ ನೋಡ್ದಂಗೆ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೂಡ ಕನ್ಫ್ಯೂಷನ್ ಆಗಲ್ವಾ ಜನ? ಆಗಿದ್ದಾರೆ, ತುಂಬ ಜನ ಆಗಿದ್ದಾರೆ. ಒಂದು ಮಟ್ಟೆ ಕತೆ ರಿಲೀಸ್ ಆದಾಗಿಂದ ಇಲ್ಲಿವರೆಗೂ ಆಗಿದ್ದಾರೆ. ದಸರಾದಲ್ಲಿ, ತುಮಕೂರು ದಸರಾದಲ್ಲಿ ಸೂಪ್ರಂಸೋ ಗುರುಜಿ ಇದರಲ್ಲೂ ಒಂದು ರೋಲ್ ಕೊಟ್ಟಿದೆ ಹೆಲಿಕಾಪ್ಟ್ರಲ್ಲಿ, ಅದು ವೈರಲ್ ಆಗಿತ್ತು. ಬಟ್ ಆದರೆ ಈ ಮೂವಿಲಿ ನನ್ನ ಲೈಫಲ್ಲಿ ಇದೆ ಫಸ್ಟು. ನಾನು ತುಮಕೂರಲ್ಲಿ ಫ್ಲೆಕ್ಸ್ ಹಾಕ್ಸಿತ್ತು, ಫಸ್ಟ್ ಇದೆ ನಾನು ಹುಡ್ತಂಗಿಂದ ಇದೇ ಬಂದಿರೋದು. ಬಟ್ ಈ ಕ್ರೌಡು, ಈ ಜನ ಆರ್ಭಟ ನೋಡ್ತಿದೆ, ಮೈ ಕೂದಲೆಲ್ಲ ಜುಮ್ ಅಂತ ಐತೆ. ಬಟ್ ನಮ್ಮ ಬಾಸು ಪುನೀತ್ ರಾಜ್ಕುಮಾರು ನಮ್ಮ ಬಾಸ್ ಫಸ್ಟು. ಸೆಕೆಂಡು ನಮ್ಮ ಶಿವಣ್ಣವರು. ಅವ್ರದ್ದು ಈಗ ನೋಡ್ತಿದ್ದು ಇಂಟ್ರೋಲಲ್ಲಿ ನೋಡ್ತಿದ್ದಂಗೆ ನನಗೆ ಒಂಥರ ಮೈ ಕೂದಲೆಲ್ಲ ಜುಮ್ ಅನ್ನಿಸ್ಬಿಟ್ಟು ಅಷ್ಟು ಇದ್ರಾಗ ತೋರಿಸವ್ರೆ ಅರ್ಜುನ್ ಜನ್ಯ ಸರು. ಮತ್ತು ಉಪ್ಪಿ ಸರ್ ಅಂತೂ ಭಯಂಕರ. ಅವರು 50 ವರ್ಷದ ಫ್ಯೂಚರ್ನ ಈಗಲೇ ಅವರು ಇದು ಮಾಡಿದ್ದಾರೆ. ಆ ಥರ ವ್ಯಕ್ತಿ ಉಪ್ಪಿ ಸರು. ಮತ್ತು ನಮ್ಮ ಶಿವಣ್ಣ ಸರ್ ಅಂತೂ ಭಯಂಕರ. ಅವರು ಆ್ಯಕ್ಟಿಂಗು ಇದು ಸೂಪರ್ ಆಗಿದೆ. ಮತ್ತು ನಮ್ಮ ರಾಜ್ಬಿ ಶೆಟ್ಟಿ ಬಾಸ್ ಇದ್ದಾರಲ್ಲ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಈಗ ಇಂಟ್ರೋಲ್ ಬಿಟ್ಟಿದೆ. ಈಗ ನೆಕ್ಸ್ಟ್ ಏನು ಕ್ಲೈಮ್ಯಾಕ್ಸ್ ಏನಿದೆ ಅನ್ನೋ ಕುತೂಹಲ ಜಾಸ್ತಿ ಆಗಿದೆ. ನನ್ನ ಲೈಫಲ್ಲಿ ಇದೇ ಫಸ್ಟು ಬಂದಿರೋದು ಇದು ಬೆಂಗಳೂರಿಗೆ ನಾನು. ನೀವು ಬಹುತೇಕ ರಾಜ್ಬಿ ಶೆಟ್ಟಿ ಅವ್ರ ಜೊತೆ ಕಾಣಿಸ್ಕೊಂಡಿದ್ದೀರಾ, ಅವರನ್ನು ಮಾತಾಡ್ಸಿದ್ದೀರಾ, ನಾವು ಕೂಡ ನೋಡಿದ್ದೀವಿ. ಸೊ ಇಬ್ಬರು ನೀವು ಜೊತೆಗೆ ನಿಂತಾಗ ಹೇಗೆ ಅನಿಸುತ್ತೆ ನಿಮಗೆ ಫೀಲು? ಎಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಏನು ಅವಳಿ ಜವಳಿನ ಅಣ್ಣ ತಮ್ದಿರ ಅಂತ ಕೇಳೋಕ್ಕೆ ಇದರಲ್ಲಿ ಪಬ್ಲಿಕ್ ಇದರಲ್ಲೆಲ್ಲ ಕೇಳೋಕ್ಕೆಲ್ಲ ಇದು ಮಾಡಿದ್ದಾರೆ. ಅವರೇ ಅನ್ಕೊಂಡು ಕನ್ಫ್ಯೂಸ್ ಆಗಿದ್ದಾರೆ. ನನಗಂತೂ ಈ ಥರ ಮಿರಾಕಲ್ ಸಿಗುತ್ತೆ ಅಂತ ನನ್ನ ಲೈಫಲ್ಲಿ ಗೊತ್ತಿರಲಿಲ್ಲ. ಬಟ್ ಏನು ಕಾಶಿನಾಥ್ ಸರ್ ಬಿಟ್ಟರೆ ನೆಕ್ಸ್ಟು ರಾಜ್ಬಿ ಶೆಟ್ಟಿನೇ ಒಂದು ಹೀರೋ ಅಂದರೆ ಆಗಿರ್ಬೇಕು, ಈಗಿರಬೇಕು ಅನ್ನೋ ಇದಿತ್ತು ಹೀರೋಗೆ, ಆ ಥರ ಇತ್ತು. ಬಟ್ ಈಗ ನಮ್ಮ ರಾಜ್ಬಿ ಶೆಟ್ಟಿ ಸರ್ ನೋಡ್ತಿದ್ದಂಗೆ ತುಂಬ ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡಿದ್ದಾರೆ. ನನಗೆ ಭಾರಿ ಖುಷಿಯಾಗುತ್ತೆ. ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಸಂತೋಷ ಆಗ್ತಾಯಿತ್ತು. ಇವಾಗ ನೀವು 45 ಸಿನಿಮಾದ ಒಂದು ಪ್ರಮೋಷನ್ ಸಾಂಗ್ ಲುಕ್ಕಲ್ಲಿ ಕಾಣಿಸ್ಕೊತಿದ್ದೀರಾ. ರಾಜ್ಬಿ ಶೆಟ್ಟಿ ಅವರು ಕೂಡ ಇದೇ ವೇಷವನ್ನು ಹಾಕಿದ್ರು. ಸೊ ಈ ಕಿರೀಟ ನಿಮ್ಮ ತಲೆ ಮೇಲೆ ಇದ್ರೆ ಚಂದ, ಒಂದ್ಸರಿ ಕಿರೀಟ ಹಾಕಿ. ಸೊ ಈ ಲುಕ್ಕು ಒಂದು ರೀತಿ ಕಾಡು ಜನರ ಲುಕ್ಕು. ಸೊ ಎಷ್ಟು ಖುಷಿ ಕೊಡ್ತಾ ಇದೆ? ಡಿಫ್ರೆಂಟು. ಮತ್ತು ನನಗೆ ತುಂಬ ಖುಷಿ ಆಗ್ತೈತೆ. ನನಗೆ ಹೇಳ್ಕೊಳಕ್ಕಾಗ್ತಲ್ಲ, ಆ ಥರ ಒಂದು ಸಂತೋಷ ಆಗ್ತೈತೆ ತುಂಬ. ನಾನು ಈ ಥರ ಕ್ರೌಡು, ಈ ಥರ ಜನ, ಈ ಥರ ಆರ್ಭಟ ನನ್ನ ಲೈಫಲ್ಲಿ ನೋಡಿರಲಿಲ್ಲ. ಇದೇ ಫಸ್ಟು. ಭಾರಿ ತುಂಬ ಕುತೂಹಲ ಆಗ್ತಾಯಿದೆ. ಸೊ ರಾಜ್ಬಿ ಶೆಟ್ಟಿ ಅವರು ಯಮ ಮತ್ತು ಶಿವಣ್ಣ ಇವರಿಬ್ಬರ ಮಧ್ಯೆ ಸಿಗಾಕೊಂಡು ಒದಾಡ್ತಿರ್ತಾರೆ. ಸೊ ಅದು ಸೀನಲ್ಲಿ ತೆರೆ ಮೇಲೆ ನೋಡಿದಾಗ ಹೇಗೆ ಅನ್ನಿಸ್ತು? ಡಿಫ್ರೆಂಟ್ ಆಗಿದೆ, ಕನ್ಫ್ಯೂಸ್ ಆಗ್ತೈತೆ, ಏನಂತ ಇದಾಗ್ತಿಲ್ಲ. ಬಟ್ ಈಗ ಶಿವಣ್ಣ ಎಂಟ್ರಿ ಕೊಟ್ಟಿದ್ದಾರೆ. ಬಟ್ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಭಾರಿ ಹೆಚ್ಚಾಗ್ತಿದೆ. ಫೈನಲಿ ಈಗ ಆಡಿಯನ್ಸ್ಗೆ ಏನು ಹೇಳ್ತೀರಾ? 45 ಸಿನಿಮಾ ಒಂದೇ ತೆರೆ ಮೇಲೆ 3 ದಿಗ್ಗಜ ನಟರನ್ನ ಕಣ್ ತುಂಬ್ಕೋಬಹುದು. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಎಲ್ಲ ಆಡಿಯನ್ಸ್ ಕೇಳೋದು ಇಷ್ಟೇ, ಎಲ್ಲರೂ ದಯಮಾಡಿ ಕನ್ನಡ ಉಳಿಸಿ ಬೆಳೆಸಿ. ಒಳ್ಳೆ ದಿಗ್ಗಜರು ಒಳ್ಳೆ ಮೂವಿ ಮಾಡಿದ್ದಾರೆ. ಅದು ಅರ್ಜುನ್ ಜನ್ಯ ಸರು ಎಂಥ ಲೆಜೆಂಡ್, ಇವ್ರನ್ನ ಹಾಕ್ಕೊಂಡು ಮೂವಿ ಮಾಡಿದ್ದಾರೆ ಅಂತಂದರೆ ಅದು ಇದೇ ಫಸ್ಟು. ಈ ಥರ ಲೆಜೆಂಡ್ನ 3 ಜನ ಹಾಕೊಂಡು ಈ ಥರ ಮಾಡಿರೋ ಮೂವಿ ಇದೇ ಫಸ್ಟು. ಬಟ್ ಏನಂದರೆ 100 ಡೇಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಜನವರಿ 2026 ಜನವರಿ 1ನೇ ತಾರೀಕು ನಾನು ತುಮಕೂರಲ್ಲಿ ರಾಘವೇಂದ್ರ ಸ್ವಾಮಿ ಮಠ ದೇವಸ್ಥಾನದಲ್ಲಿ ಅಭಿಷೇಕ, ಅರ್ಚನೆ ಮತ್ತು ಹೂವಿನ ಅಲಂಕಾರ ಸೇವೆ ನೆರವೇರಿಸೋದು ಅಪೇಕ್ಷೆ ಪಟ್ಟಿದ್ದೀನಿ. ಅದನ್ನು 1ನೇ ತಾರೀಕು ನಾನು 100 ಡೇಸ್ ಆಗಲಿ, ಶತದಿನೋತ್ಸವ ಆಗಲಿ ಅಂತ ಹೇಳಿ ನಾನು ರಾಯರಲ್ಲಿ ಬೇಡ್ಕೊತೀನಿ. ಇದ್ರ ಜೊತೆಗೆ ಕೊನೆಯದಾಗಿ ರಾಜ್ಬಿ ಶೆಟ್ಟಿ ಅವ್ರದ್ದು ಯಾವುದಾದ್ರೂ ಒಂದು ಡೈಲಾಗ್ ಹೊಡಿಬೋದಾ? 45 ಚಿತ್ರ ದಾರಿ ತಪ್ಪಿ ಬಂದಿಲ್ಲ, ಬೇಕು ಅಂತ ಬಂದಿರೋದು. ತಾವು ದಾರಿ ಮಾಡಿ ಕೊಡಬೇಕು. ಶತದಿನೋತ್ಸವ ಆಚರಿಸೋಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್, ಸಿನಿಮಾಗೆ ಸಕ್ಸಸ್ ಸಿಗಲಿ, ಒಳ್ಳೇದಾಗಲಿ, ನಿಮ್ಮಂಥ ಅಭಿಮಾನಿಗಳು ಹಬ್ಬ ಮಾಡಿ ಸಂಭ್ರಮಿಸಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಸೊ ಇದಿಷ್ಟು ಜೂನಿಯರ್ ರಾಜ್ಬಿ ಶೆಟ್ಟಿ ಆಗಿರ್ತಕ್ಕಂಥವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ಇವತ್ತು 45 ಸಿನಿಮಾ ಅಬ್ಬರಿಸ್ತಾ ಇದೆ. ಸೊ ನೋಡ್ಬೋದು ಒಂದೇ ತೆರೆಯಲ್ಲಿ ತ್ರಿಮೂರ್ತಿಗಳು ರಣಾರ್ಭಟ. ಸೊ ಶಿವಣ್ಣ ಒಂದು ಕಡೆ ಕದರ್ ಇದ್ರೆ ರಾಜ್ಬಿ ಶೆಟ್ಟಿ ಅವ್ರದ್ದೊಂದು ಕದರು, ಮತ್ತೊಂದು ಕಡೆ ಉಪೇಂದ್ರ ಅವ್ರದ್ದು ವೈರಲ್ಲು ರಿವಿಲ್ ಲುಕ್ಕು. ಸೊ ಅದ್ರ ಜೊತೆಗೆ ಖಡಕ್ ಡೈಲಾಗು, ಮಾಸ್ ಲುಕ್ಕು. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಜೂನಿಯರ್ ರಾಜ್ಬಿ ಶೆಟ್ಟಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೋಡಿದ್ರೆ ಥಿಯೇಟರ್ ರಾಜ್ಬಿ ಶೆಟ್ಟಿ ನೋಡ್ದಂಗೆ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೂಡ ಕನ್ಫ್ಯೂಷನ್ ಆಗಲ್ವಾ ಜನ? ಆಗಿದ್ದಾರೆ, ತುಂಬ ಜನ ಆಗಿದ್ದಾರೆ. ಒಂದು ಮಟ್ಟೆ ಕತೆ ರಿಲೀಸ್ ಆದಾಗಿಂದ ಇಲ್ಲಿವರೆಗೂ ಆಗಿದ್ದಾರೆ.
ದಸರಾದಲ್ಲಿ ತುಮಕೂರು ದಸರಾದಲ್ಲಿ ಸೂಪ್ರಮ್ಸೋ ಗುರುಜಿ ಇದರಲ್ಲೂ ಒಂದು ರೋಲ್ ಕೊಟ್ಟಿದೆ ಹೆಲಿಕಾಪ್ಟ್ರಲ್ಲಿ, ಅದು ವೈರಲ್ ಆಗಿತ್ತು. ಬಟ್ ಆದರೆ ಈ ಮೂವಿಲಿ ನನ್ನ ಲೈಫಲ್ಲಿ ಇದೆ ಫಸ್ಟು. ನಾನು ತುಮಕೂರಲ್ಲಿ ಫ್ಲೆಕ್ಸ್ ಹಾಕ್ಸಿದ್ದು ಫಸ್ಟ್ ಇದೆ, ನಾನು ಹುಡ್ತಂಗಿಂದ ಇದೇ ಬಂದಿರೋದು. ಬಟ್ ಈ ಕ್ರೌಡು, ಈ ಜನ ಆರ್ಭಟ ನೋಡ್ತಿದೆ, ಮೈ ಕೂದಲೆಲ್ಲ ಜುಮ್ ಅಂತ ಐತೆ. ಬಟ್ ನಮ್ಮ ಬಾಸು ಪುನೀತ್ ರಾಜ್ಕುಮಾರು ನಮ್ಮ ಬಾಸ್ ಫಸ್ಟು, ಸೆಕೆಂಡು ನಮ್ಮ ಶಿವಣ್ಣವರು. ಅವ್ರದ್ದು ಈಗ ನೋಡ್ತಿದ್ದು ಇಂಟ್ರೋಲಲ್ಲಿ ನೋಡ್ತಿದ್ದಂಗೆ ನನಗೆ ಒಂಥರ ಮೈ ಕೂದಲೆಲ್ಲ ಜುಮ್ ಅನ್ನಿಸ್ಬಿಟ್ರು. ಅಷ್ಟು ಇದ್ರಾಗ ತೋರಿಸವ್ರೆ ಅರ್ಜುನ್ ಜನ್ಯ ಸರು. ಮತ್ತು ಉಪ್ಪಿ ಸರ್ ಅಂತೂ ಭಯಂಕರ. ಅವರು 50 ವರ್ಷದ ಫ್ಯೂಚರ್ನ ಈಗಲೇ ಅವರು ಇದು ಮಾಡಿದ್ದಾರೆ. ಆ ಥರ ವ್ಯಕ್ತಿ ಉಪ್ಪಿ ಸರು. ಮತ್ತು ನಮ್ಮ ಶಿವಣ್ಣ ಸರ್ ಅಂತೂ ಭಯಂಕರ. ಅವರು ಆ್ಯಕ್ಟಿಂಗು ಇದು ಸೂಪರ್ ಆಗಿದೆ. ಮತ್ತು ನಮ್ಮ ರಾಜ್ಬಿ ಶೆಟ್ಟಿ ಬಾಸ್ ಇದ್ದಾರಲ್ಲ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಈಗ ಇಂಟ್ರೋಲ್ ಬಿಟ್ಟಿದೆ. ಈಗ ನೆಕ್ಸ್ಟ್ ಏನು ಕ್ಲೈಮ್ಯಾಕ್ಸ್ ಏನಿದೆ ಅನ್ನೋ ಕುತೂಹಲ ಜಾಸ್ತಿ ಆಗಿದೆ. ನನ್ನ ಲೈಫಲ್ಲಿ ಇದೇ ಫಸ್ಟು ಬಂದಿರೋದು ಇದು ಬೆಂಗಳೂರಿಗೆ. ನಾನು ನೀವು ಬಹುತೇಕ ರಾಜ್ಬಿ ಶೆಟ್ಟಿ ಅವ್ರ ಜೊತೆ ಕಾಣಿಸ್ಕೊಂಡಿದ್ದೀರಾ, ಅವರನ್ನು ಮಾತಾಡ್ಸಿದ್ದೀರಾ, ನಾವು ಕೂಡ ನೋಡಿದ್ದೀವಿ. ಸೊ ಇಬ್ಬರು ನೀವು ಜೊತೆಗೆ ನಿಂತಾಗ ಹೇಗೆ ಅನಿಸುತ್ತೆ ನಿಮಗೆ ಫೀಲು? ಎಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಏನು ಅವಳಿ ಜವಳಿನ ಅಣ್ಣ ತಮ್ಮದಿರ ಅಂತ ಕೇಳೋಕ್ಕೆ ಇದರಲ್ಲಿ ಪಬ್ಲಿಕ್ ಇದರಲ್ಲೆಲ್ಲ ಕೇಳೋಕ್ಕೆಲ್ಲ ಇದು ಮಾಡಿದ್ದಾರೆ. ಅವರೇ ಅನ್ಕೊಂಡು ಕನ್ಫ್ಯೂಸ್ ಆಗಿದ್ದಾರೆ. ನನಗಂತೂ ಈ ಥರ ಮಿರಾಕಲ್ ಸಿಗುತ್ತೆ ಅಂತ ನನ್ನ ಲೈಫಲ್ಲಿ ಗೊತ್ತಿರಲಿಲ್ಲ. ಬಟ್ ಏನು ಕಾಶಿನಾಥ್ ಸರ್ ಬಿಟ್ಟರೆ ನೆಕ್ಸ್ಟು ರಾಜ್ಬಿ ಶೆಟ್ಟಿನೇ ಒಂದು ಹೀರೋ ಅಂದರೆ ಆಗಿರ್ಬೇಕು ಈಗಿರಬೇಕು ಅನ್ನೋ ಇದಿತ್ತು ಹೀರೋಗೆ, ಆ ಥರ ಇತ್ತು. ಬಟ್ ಈಗ ನಮ್ಮ ರಾಜ್ಬಿ ಶೆಟ್ಟಿ ಸರ್ ನೋಡ್ತಿದ್ದಂಗೆ ತುಂಬ ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡಿದ್ದಾರೆ. ನನಗೆ ಭಾರಿ ಖುಷಿ ಆಗುತ್ತೆ. ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಸಂತೋಷ ಆಗ್ತಾಯಿತ್ತು. ಇವಾಗ ನೀವು 45 ಸಿನಿಮಾದ ಒಂದು ಪ್ರಮೋಷನ್ ಸಾಂಗ್ ಲುಕ್ಕಲ್ಲಿ ಕಾಣಿಸ್ಕೊತಿದ್ದೀರಾ. ರಾಜ್ಬಿ ಶೆಟ್ಟಿ ಅವರು ಕೂಡ ಇದೇ ವೇಷವನ್ನು ಹಾಕಿದ್ರು. ಸೊ ಈ ಕಿರೀಟ ನಿಮ್ಮ ತಲೆ ಮೇಲೆ ಇದ್ರೆ ಚಂದ, ಒಂದ್ಸರಿ ಕಿರೀಟ ಹಾಕಿ. ಸೊ ಈ ಲುಕ್ಕು ಒಂದು ರೀತಿ ಕಾಡು ಜನರ ಲುಕ್ಕು. ಸೊ ಎಷ್ಟು ಖುಷಿ ಕೊಡ್ತಾ ಇದೆ? ಡಿಫ್ರೆಂಟು. ಮತ್ತು ನನಗೆ ತುಂಬ ಖುಷಿ ಆಗ್ತೈತೆ. ನನಗೆ ಹೇಳ್ಕೊಳಕ್ಕಾಗ್ತಲ್ಲ, ಆ ಥರ ಒಂದು ಸಂತೋಷ ಆಗ್ತೈತೆ ತುಂಬ. ನಾನು ಈ ಥರ ಕ್ರೌಡು, ಈ ಥರ ಜನ, ಈ ಥರ ಆರ್ಭಟ ನನ್ನ ಲೈಫಲ್ಲಿ ನೋಡಿರಲಿಲ್ಲ. ಇದೇ ಫಸ್ಟು. ಭಾರಿ ತುಂಬ ಕುತೂಹಲ ಆಗ್ತಾಯಿದೆ. ಸೊ ರಾಜ್ಬಿ ಶೆಟ್ಟಿ ಅವರು ಯಮ ಮತ್ತು ಶಿವಣ್ಣ ಇವರಿಬ್ಬರ ಮಧ್ಯೆ ಸಿಗಾಕೊಂಡು ಒದಾಡ್ತಿರ್ತಾರೆ. ಸೊ ಅದು ಸೀನಲ್ಲಿ ತೆರೆ ಮೇಲೆ ನೋಡಿದಾಗ ಹೇಗೆ ಅನ್ನಿಸ್ತು? ಡಿಫ್ರೆಂಟ್ ಆಗಿದೆ. ಕನ್ಫ್ಯೂಸ್ ಆಗ್ತೈತೆ, ಏನಂತ ಇದಾಗುತ್ತಿಲ್ಲ. ಬಟ್ ಈಗ ಶಿವಣ್ಣ ಎಂಟ್ರಿ ಕೊಟ್ಟಿದ್ದಾರೆ. ಬಟ್ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಭಾರಿ ಹೆಚ್ಚಾಗ್ತಿದೆ. ಫೈನಲಿ ಈಗ ಆಡಿಯನ್ಸ್ಗೆ ಏನು ಹೇಳ್ತೀರಾ? 45 ಸಿನಿಮಾ ಒಂದೇ ತೆರೆ ಮೇಲೆ 3 ದಿಗ್ಗಜ ನಟರನ್ನ ಕಣ್ ತುಂಬ್ಕೋಬಹುದು. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಎಲ್ಲ ಆಡಿಯನ್ಸ್ ಕೇಳೋದು ಇಷ್ಟೇ, ಎಲ್ಲರೂ ದಯಮಾಡಿ ಕನ್ನಡ ಉಳಿಸಿ ಬೆಳೆಸಿ. ಒಳ್ಳೆ ದಿಗ್ಗಜರು ಒಳ್ಳೆ ಮೂವಿ ಮಾಡಿದ್ದಾರೆ. ಅದು ಅರ್ಜುನ್ ಜನ್ಯ ಸರು ಎಂಥ ಲೆಜೆಂಡ್, ಇವ್ರನ್ನ ಹಾಕ್ಕೊಂಡು ಮೂವಿ ಮಾಡಿದ್ದಾರೆ ಅಂತಂದರೆ ಅದು ಇದೇ ಫಸ್ಟು. ಈ ಥರ ಲೆಜೆಂಡ್ನ 3 ಜನ ಹಾಕೊಂಡು ಈ ಥರ ಮಾಡಿರೋ ಮೂವಿ ಇದೇ ಫಸ್ಟು. ಬಟ್ ಏನಂದರೆ 100 ಡೇಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಜನವರಿ 2026 ಜನವರಿ 1ನೇ ತಾರೀಕು ನಾನು ತುಮಕೂರಲ್ಲಿ ರಾಘವೇಂದ್ರ ಸ್ವಾಮಿ ಮಠ ದೇವಸ್ಥಾನದಲ್ಲಿ ಅಭಿಷೇಕ, ಅರ್ಚನೆ ಮತ್ತು ಹೂವಿನ ಅಲಂಕಾರ ಸೇವೆ ನೆರವೇರಿಸೋದು ಅಪೇಕ್ಷೆ ಪಟ್ಟಿದ್ದೀನಿ. ಅದನ್ನು 1ನೇ ತಾರೀಕು ನಾನು 100 ಡೇಸ್ ಆಗಲಿ, ಶತದಿನೋತ್ಸವ ಆಗಲಿ ಅಂತ ಹೇಳಿ ನಾನು ರಾಯರಲ್ಲಿ ಬೇಡ್ಕೊತೀನಿ. ಇದ್ರ ಜೊತೆಗೆ ಕೊನೆಯದಾಗಿ ರಾಜ್ಬಿ ಶೆಟ್ಟಿ ಅವ್ರದ್ದು ಯಾವುದಾದ್ರೂ ಒಂದು ಡೈಲಾಗ್ ಹೊಡಿಬೋದಾ? 45 ಚಿತ್ರ ದಾರಿ ತಪ್ಪಿ ಬಂದಿಲ್ಲ, ಬೇಕು ಅಂತ ಬಂದಿರೋದು. ತಾವು ದಾರಿ ಮಾಡಿ ಕೊಡಬೇಕು. ಶತದಿನೋತ್ಸವ ಆಚರಿಸೋಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್, ಸಿನಿಮಾಗೆ ಸಕ್ಸಸ್ ಸಿಗಲಿ, ಒಳ್ಳೇದಾಗಲಿ, ನಿಮ್ಮಂಥ ಅಭಿಮಾನಿಗಳು ಹಬ್ಬ ಮಾಡಿ ಸಂಭ್ರಮಿಸಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಸೊ ಇದಿಷ್ಟು ಜೂನಿಯರ್ ರಾಜ್ಬಿ ಶೆಟ್ಟಿ ಆಗಿರ್ತಕ್ಕಂಥವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.